ಇವತ್ತು ನಾನು ಕಲಿಯೋಣ ಬಾ ಅಡಿಗೆಯಲ್ಲಿ ಬ್ರೆಡ್ ಮೊಸರು ವಡೆ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಸ್ಪೆಷಲ್ ಆಗಿದೆ ಅಲ್ವಾ? ಈ ಅಡಿಗೆನ ಕಲಿಬೇಕು ಅಂತ ಒಬ್ರು ಅತಿಥಿ ಬಂದಿದ್ದಾರೆ, ಅವ್ರನ್ನ ಕರೆಯೋಣ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಉಮಾ. ಎಲ್ಲಿಂದ ಬಂದಿರೋದು ನೀವು? ನಾನು ಬ್ಯಾಂಗ್ಳೂರು ಯೂನಿವರ್ಸಿಟಿ ಉಳ್ಳಾಳ್ ನಗರದಿಂದ ಬಂದಿದ್ದೀನಿ. ಉಳ್ಳಾಳ್ ನಗರ್. ಏನ್ ಮಾಡ್ಕೊಂಡಿದ್ದೀರಾ? ಜಾಬ್ ಮಾಡ್ತಾ ಇದ್ದೀರಾ, ಹೌಸ್ ವೈಫಾ? ನಾನು ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸಣ್ಣ. ಓಕೆ. ಇವತ್ತು ಕೋಲ್ ತಂದಿಲ್ಲ ಅಲ್ಲ? ನಾನು ಕೋಲ್ ಉಪಯೋಗಿಸೋದೇ ಇಲ್ಲ. ಮಕ್ಕಳಿಗೆ ಪಾಠ ಮಾಡೋದ್ರಿಂದ ಬರೀ ನಾವು ಮಾತಲ್ಲಿ ಬುದ್ಧಿ ಕಲಿಸ್ತೀವಿ ಹೊರತು ಕೋಲಿಂದ ಹೊಡೆದು ಬುದ್ಧಿ ಕಲಿಸಲ್ಲ. ನಿಜವಾಗ್ಲೂ ಹಾಗೆ ಇರ್ಬೇಕು ಗುರುಗಳು ಅಂದ್ರೆ. ಇಲ್ಲ, ನಾನು ಏನಕ್ಕೆ ಕೇಳಿದೆ ಅಂದ್ರೆ, ಇವತ್ತು ನಾನು ಸರಿಯಾಗಿ ಅಡಿಗೆ ಹೇಳ್ಕೊಡ್ಲಿಲ್ಲ ಅಂದ್ರೆ ನನ್ಗೆ ಇಲ್ಲಿ ಸ್ಟ್ಯಾಂಡ್ ಅಪ್ ದಿ ಬೆಚ್ ಅಂತ ಹೇಳ್ತಿರೋ ಅಂತ ತಿಳ್ಕೊಂಡಿದ್ದೆ ನಾನು. ಆತರ ಏನ್ ಹೆದರ್ಕೋಬೇಡಿ. ಇವಾಗ ನೀವು ಟೀಚರು, ನಾನ್ ಸ್ಟೂಡೆಂಟ್ ಆಗಿ ಬಂದಿದ್ದೀನಿ. ನೀವೆಲ್ಲ ಅಡಿಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅಡಿಗೆ ಮಾಡ್ತಿರಲ್ವಾ? ಈ ಒಳ್ಳೆ ಅಡಿಗೆ ಕಲಿಬೇಕು ಅನ್ನೋದೇ ನನ್ನ ಹಾಬಿ ಆಗಿದೆ. ಅದಕ್ಕೋಸ್ಕರ ಈ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಪ್ರತಿಯೊಬ್ಬರಿಂದನೂ ಒಂದೊಂದು ಕಲಿಯೋದಿರುತ್ತೆ ಅಲ್ಲ, ಹಾಗಾಗಿ ತುಂಬಾ ಸಂತೋಷ ಆಯ್ತು ನೀವ್ ಹೇಳಿದ್ ಕೇಳಿ. ಈಗ ನನ್ಗೂ ಕೂಡ ಅದೇ ಹುರುಪಲ್ಲಿ ಅಡಿಗೆ ಹೇಳ್ಕೊಡ್ಬೇಕು ಅಂತ ಅನಿಸ್ತಾ ಇದೆ. ಬನ್ನಿ, ಬೇಗ ಬೇಗ ನಿಮ್ಗೆ ಅಡಿಗೆ ಹೇಳ್ಕೊಡ್ತೀನಿ. ಯಾವ ಅಡಿಗೆ ಅಂತಾನೆ ಹೇಳಿಲ್ಲ ನೋಡಿ ನಾನ್ ನಿಮ್ಗೆ. ಏನ್ ಸರ್ಪ್ರೈಸಾ? ಕರೆಕ್ಟ್. ಏನು ಅಂದ್ರೆ ಬ್ರೆಡ್ ಮೊಸರು ವಡೆ. ಚೆನ್ನಾಗಿರುತ್ತಲ್ವಾ? ಬಾಯಲ್ಲಿ ಈಗ್ಲೇ ನೀರ್ ಬರ್ತಾ ಇದೆ ನನಗೆ. ಬನ್ನಿ, ತಡ ಮಾಡೋದ್ ಬೇಡ, ಬೇಗ ಅಡಿಗೆ ಶುರು ಮಾಡೋಣ. ಓಕೆ ವೀಕ್ಷಕರೇ, ಬ್ರೆಡ್ ಮೊಸರು ವಡೆಗೆ ಏನೇನ್ ಪದಾರ್ಥ ಬೇಕು ಅಂತ ಬೇಗ ನೋಡ್ಕೊಂಡು ಬರೋಣ. ಬ್ರೆಡ್, ಮೊಸರು, ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಬಾದಾಮಿ, ಖೋವಾ, ಸಕ್ಕರೆ, ಶುಂಠಿ, ಮೆಣಸಿನಕಾಯಿ, ಪುದೀನ, ಜೀರಿಗೆ, ಎಣ್ಣೆ. ನೋಡಿ, ಬ್ರೆಡ್ ಮೊಸರು ವಡೆಗೆ ಎಲ್ಲ ಪದಾರ್ಥನೂ ವೇಟ್ ಮಾಡ್ತಾ ಇದೆ ಬೇಗ ಅಡಿಗೆ ಮಾಡಿ ಅಂತ. ಬೇಗ ಅಡಿಗೆ ಶುರು ಮಾಡೋಣ ಬನ್ನಿ. ಈಗ ಫಸ್ಟ್ ನೀವು ಆ ರೆಡ್ ಬೌಲ್ ತಗೊಳ್ಳಿ. ಈ ಬೌಲಲ್ಲಿ ಬ್ರೆಡ್ ಪೀಸ್ನ ಅದ್ಬಿಟ್ಟು ನೀರನ್ನ ಹಿಂಡಿ ಇದ್ರಲ್ಲಿ ಹಾಕಿ. ಒಂದೊಂದೇ ಪೀಸ್ ತಗೊಳ್ಳ? ಹಾ. ಏನು ಬೌಲಿಗೆ ನಮಸ್ಕಾರ ಮಾಡ್ತಾ ಇದ್ದೀರಾ? ಇಲ್ಲ, ನಾನ್ ಸಾಮಾನ್ಯವಾಗಿ ನಾನ್ ಅಡಿಗೆ ಮಾಡೋದಾಗ್ಲಿ ಇಲ್ಲ ಇನ್ನೊಬ್ರಿಗೆ ಈ ತರ ಅಡಿಗೆ ಹೇಳ್ಕೊಡೋ ಟೈಮ್ನಲ್ಲಿ ಅವ್ರು ಒಂದೇ ಕೈಯಿಂದ ಈ ತರ ಬ್ರೆಡ್ ಅನ್ನ ಹಿಂಡ್ತಾರೆ. ನೀವೆಷ್ಟು ನಿಷ್ಠೆಯಿಂದ ಭಕ್ತಿಯಿಂದ ಬ್ರೆಡ್ಡಿಗೆ ಎಲ್ಲಿ ಏನಾಗ್ಬಿಡುತ್ತೋ ಅಂತ ನೀಟಾಗಿ ಎರಡು ಕೈಯಿಂದ ಹಿಂಡ್ತಾ ಇದ್ದೀರಾ. ಎಷ್ಟಾದ್ರೂ ಟೀಚರ್ ಅಲ್ವಾ ನಾನು. ನೋಡಿ, ಇವತ್ತು ನೀವು ಟೀಚರು, ನಾ ಸ್ಟೂಡೆಂಟ್, ಅದಕ್ಕೆ ನಮಸ್ತೆ ಮಾಡಿ ಶುರು ಮಾಡಿದ್ದೀನಿ. ಓ, ಶ್ರೀ ಗಣೇಶಾಯ ನಮಃ ಅಂತ. ಈಗ ಬೌಲಿಗೆ ಹಾಕಿದ್ರಲ್ಲ, ನೆಕ್ಸ್ಟ್ ಮೈದಾ ಹಿಟ್ಟನ್ನ ಹಾಕಿ. ಎಷ್ಟು ಹಾಕ್ಲಿ? ಅರ್ಧ ಬಟ್ಲಷ್ಟು ಹಾಕಿ. ಖೋವಾ ಕೂಡ ಹಾಕಿ. ಪೂರ್ತಿ ಹಾಕ್ಲಾ? ಅರ್ಧ ಹಾಕಿ. ಜೀರಿಗೆ ಅರ್ಧ ಸ್ಪೂನಷ್ಟು, ಹಸಿಮೆಣಸಿನಕಾಯಿ ಪೂರ್ತಿ ಹಾಕ್ಲಾ? ಹಾ. ದ್ರಾಕ್ಷಿ, ಗೋಡಂಬಿ ಮತ್ತೆ ಬಾದಾಮ್ ಕೂಡ ಇಟ್ಟಿದ್ದೀನಿ, ಇಷ್ಟು ಹಾಕಿ. ಒಂಚೂರು ಉಪ್ಪನ್ನು ಕೂಡ ಹಾಕಿ. ಇನ್ನೊಂದು ಸ್ವಲ್ಪ ಹಾಕಿ, ರುಚಿಗೆ ತಕ್ಕಷ್ಟು ಹಾಕ್ಬೋದು. ಈಗ ಎಲ್ಲ ಪದಾರ್ಥ ಹಾಕಿದ್ರಲ್ವಾ, ಏನ್ ಬ್ಯಾಲೆನ್ಸ್ ಇದೆ ಹೇಳಿ? ಸಕ್ಕರೆ ಇದೆ, ಮೊಸರು ಇದೆ, ಕೊತ್ತಂಬರಿ ಸೊಪ್ಪಿದೆ. ಮೊಸರು, ಕೊತ್ತಂಬರಿ ನೆಕ್ಸ್ಟ್ ಹಾಕ್ಬೇಕು. ಈಗ ಸಕ್ಕರೆ ಹಾಕ್ಬೇಕು ಸ್ವಲ್ಪ ರುಚಿಗೆ. ಖೋವಾ ಇರುತ್ತಲ್ವಾ, ಅದಕ್ಕೋಸ್ಕರ. ಅರ್ಧ ಸ್ಪೂನ್ ಹಾಕ್ಲಾ? ಇಲ್ಲ, 1 ಸ್ಪೂನ್ ಅಷ್ಟು ಹಾಕಿ, ಪರವಾಗಿಲ್ಲ. ಇಷ್ಟ ಹಾಕ್ಲಾ? ಈಗ ಚೆನ್ನಾಗಿ ಕಲಸಿ. ಓಕೆ, ನಿಮ್ ಫ್ಯಾಮಿಲಿಯಲ್ಲಿ ಯಾರ್ಯಾರು ಇರ್ತೀರಾ? ನನ್ನ ಹಸ್ಬೆಂಡ್, ನನ್ನ ಮಗಳು, ನಾನು. 3 ಜನ. ಕ್ಯೂಟ್ ಫ್ಯಾಮಿಲಿ. ಸ್ವೀಟ್ ಫ್ಯಾಮಿಲಿ. ಸ್ವೀಟ್ ಫ್ಯಾಮಿಲಿ. ಓಕೆ, ನಿಮ್ ಮಗಳು ಏನ್ ಮಾಡ್ಕೊಂಡಿದ್ದಾರೆ?
ಅವಳೀಗ ಸೆಕೆಂಡ್ PUC ನಲ್ಲಿದ್ದಾಳೆ ಸನ. ಹಾ, ಹಾಗೆ ಹಸ್ಬೆಂಡ್ ಅವರು? ಅವರು ಸ್ಟೇಟ್ ವೇರ್ ಹೌಸ್ ಕಾರ್ಪೊರೇಷನ್ ಅಲ್ಲಿ ಇದ್ದಾರೆ. ಓಕೆ. ಸೊ ನೀವು ಮನೆಯಲ್ಲಿ ಸಂಡೇ ಅಂತೂ ಇರ್ತೀರಲ್ವಾ, ಅವತ್ತಿ ಯಾವ ತರ ಸ್ಪೆಷಲ್ ಆಗಿ ಅಡಿಗೆ ಮಾಡ್ತೀರಾ? ಈ ಒಗ್ಗರಣೆ ಡಬ್ಬಿಲಿ ನೀವು ತೋರಿಸ್ತೀರಲ್ಲ ದಿನಕ್ಕೆ 5 ಅಡಿಗೆಗಳು, ಅದಂತೂ ಫುಲ್ಲು ನನ್ನ ಡೈರಿ ತುಂಬೋಗ್ಬಿಟ್ಟಿದೆ ಬರ್ಕೊಂಡು ಒಂದೊಂದು ವಾರ ಒಂದೊಂದು ಟ್ರೈ ಮಾಡ್ತಾ ಇದ್ದೀನಿ. ಸೊ ಅದು ನಂಗೆ ತುಂಬಾ ಇಷ್ಟ ಆಗ್ತಾ ಇದೆ. ಇದು ಇನ್ನೊಂದು ಯಾಕೆ ಇಷ್ಟ ಅಂತ ಹೇಳಿ. ನೀವು ಪ್ರತಿಯೊಂದು ಸಾಮಾನು ಸ್ಪೂನ್ ಮೆಜರ್ಮೆಂಟ್ ಅಲ್ಲಿ ತೋರಿಸ್ತೀರಾ, ಅದು ಮಾತ್ರ ನನಗೆ ಬಹಳ ಇಷ್ಟ ಆಯ್ತು. ಇವಾಗ ಬೇರೆ ಕಡೆ ಅಂತಂದ್ರೆ 50 ಗ್ರಾಮ್ ಅಥವಾ 100 ಗ್ರಾಮ್ಸ್ ಅಂತ ಹೇಳ್ತಾರೆ. ಸಡನ್ ಆಗಿ ಕಿಚನ್ ಅಲ್ಲಿ ನಮ್ಗೆ ಹಂಗೆಲ್ಲ ಗ್ರಾಮ್ ಅಳತೆ ಮಾಡ್ಲಿಕ್ಕೆ ಆಗಲ್ಲ. ಸ್ಪೂನ್ ಅಂದ್ರೆ ನೀವು 3 ಸ್ಪೂನ್ ಅಕ್ಕಿ ಹಿಟ್ಟಿಗೆ 1 ಸ್ಪೂನ್ ರವೆ ಅಂತ ಹೇಳ್ತಿರಲ್ಲ, ಆ ಮೆಜರ್ಮೆಂಟ್ ಮಾತ್ರ ನಂಗೆ ಬಹಳ ಇಷ್ಟ ಆಯ್ತು. ಖಂಡಿತವಾಗ್ಲೂ ಅದೇ ನಮ್ಮ ಕಾರ್ಯಕ್ರಮದ ಉದ್ದೇಶನೇ ಅದು. ಹೆಣ್ಮಕ್ಳಿಗೆ ಅಡಿಗೆ ಮಾಡೋದು ತುಂಬಾ ಇಷ್ಟ. ಆದ್ರೆ ಈಗಿನ ಪರಿಸರ ಅಂದ್ರೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಕೆಲವರು, ಪಟ್ ಅಂತ ಅಡಿಗೆ ಮಾಡ್ಬೇಕಲ್ವಾ. ಸೊ ಕರೆಕ್ಟ್ ಆಗಿ ನಾವು ಏನೇನ್ ಪದಾರ್ಥ ಬಳಸ್ತೀವಿ ಅದು ಕೂಡ ಪ್ರಮಾಣ ಸರಿಯಾಗಿರ್ಬೇಕು. ಅದಕ್ಕೆ ಇದೆಲ್ಲ ಅನುಕೂಲ ಆಗ್ಲಿ ಅಂತ ಹೇಳೋದು. ಈಗ ಸರಿ ಇದೆಯಾ? ಹಾ, ಕರೆಕ್ಟ್ ಆಗಿದೆ ನೋಡಿ. ನೀರ್ ಕೂಡ ಹಾಕಿಲ್ಲ ನಾವು ಎಕ್ಸ್ಟ್ರಾ. ಎಣ್ಣೆನೂ ಕಾದಿದೆ. ವಡೆ ತರ ತಟ್ಟಿ. ತಪ್ಪ ತಗೊಳ್ಳ? ಇನ್ನೊಂಚೂರು ತಗೊಳ್ಳಿ ಈ ತರ. ಹಾ, ಸಾಕ? ಕೈಗೆ ಏನೇನ ಎಣ್ಣೆ ಹಚ್ಕೋಬೇಕಾ? ಹಾ, ಅದು ಹಿಟ್ಟು ಕೈಗೇನಾರ ಅಂಟಲ್ಲ ಅಂದ್ರೆ ಪರವಾಗಿಲ್ಲ, ಯಾಕಂದ್ರೆ ಖೂವ ಹಾಕಿರೋದ್ರಿಂದ. ಇಲ್ಲ ಸ್ವಲ್ಪ ಅಂಟುತ್ತೆ ಅಂದ್ರೆ ಎಣ್ಣೆ ಕೂಡ ಬಳಸ್ಬೋದು. ನಿಮ್ ಫೇವ್ರೇಟ್ ಅಡಿಗೆ ಯಾವುದು? ಸ್ವಲ್ಪ ಫ್ರೈಡ್ ಐಟಮ್ಸ್ ತುಂಬಾ ಇಷ್ಟಪಡ್ತೀನಿ. ನನ್ನ ಫೇವ್ರೇಟ್ ಅಂತ ತಿಳ್ಕೊಂಡಿದ್ದು ಹೇಳ್ಕೊಡ್ತಿದ್ದೀರೋ ಏನೋ ನೀವು? ಇಲ್ಲ, ಅದು ಹಾಗೆ ಆಗತ್ತೆ, ಕೋ ಇನ್ಸಿಡೆಂಟ್ಸ್ ಅಂತಾರಲ್ಲ ಹಾಗೆ. ನಾವು ಅಡಿಗೆನ ಇದನ್ನ ಹೇಳ್ಕೊಡೋಣ ಇವತ್ತು ಈ ಅತಿಥಿಗೆ ಅಂತ ಅನ್ಕೊಂಡಿರ್ತೀವಿ, ಅವ್ರ ಫೇವ್ರೇಟೇ ಆಗ್ಬಿಟ್ಟಿರುತ್ತೆ ಅದು. ಈಗ ಎಣ್ಣೆಯಲ್ಲಿ ಹಾಕಿದ್ಮೇಲೆ ದಪ್ಪ ಆಗುತ್ತೆ ಬ್ರೆಡ್ ಇರೋದ್ರಿಂದ. ಹಾಕ್ಲಾ? ನಿಮ್ ಮಗಳಿಗೆ ಯಾವ ಅಡಿಗೆ ಇಷ್ಟ? ನನ್ನ ಮಗಳಿಗೂ ಸ್ವಲ್ಪ ಕರ್ದಿದ್ದು ಅಂದ್ರೆ ಬಹಳ ಇಷ್ಟ. ನಮ್ಮ ಮಗಳು ಅಂದ್ರೆ ಟೇಸ್ಟ್. ನಿಮ್ ಮನೆಯವ್ರಿಗೆ ಹೇಳಲೇ ಇಲ್ಲ? ನಮ್ಮ ಮನೆಯವರಿಗೆ ಚಟ್ನಿ ಇದ್ರೆ ಬಹಳ ಇಷ್ಟ. ಚಟ್ನಿ? ಓ, ತುಂಬಾ ಸಿಂಪಲ್ ಅನ್ಸುತ್ತೆ ಅವರು. ಸಿಂಪಲ್, ಆಮೇಲೆ ತುಂಬಾ ಖಾರ ಇದ್ರಂತೂ ಬಹಳ ಇಷ್ಟಪಡ್ತಾರೆ. ಹೌದಾ? ಅದ್ರ ಮುಂದೆ ಇನ್ನೇನು ಬೇಡ ಅವ್ರಿಗೆ. ಹಾಗಾದ್ರೆ ಮೆಣಸಿನ್ಕಾಯಿ ಇಟ್ಬಿಟ್ರೆ ಸಾಕು. ರುಬ್ಬಿಟ್ಟು ಇಟ್ಬಿಟ್ರೆ ಆಯ್ತು. ಓಕೆ ಓಕೆ ಓಕೆ. ಇದು ಹಾಕ್ಲಾ? ಹಾಕಿ. ಓಕೆ, ವಡೆ ರೆಡಿ ಆಯ್ತೀಗ. ಇದನ್ನ ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ಬೇಕು. ಈಗ ಬ್ರೆಡ್ ಮೊಸರು ವಡೆ ರೆಡಿ ಆಗುತ್ತೆ. ಎಷ್ಟು ಹಾಕ್ಲಿ ಸಣ್ಣ? ಇದೆಲ್ಲ ಮುಳುಗ್ಬೇಕು, ಅದ್ರಲ್ಲಿ ಈಜುಡಿಬೇಕು, ಆ ಥರ ಹಾಕಿ. ಓಕೆ, ಸಾಕು ಸಾಕು ಸಾಕು. ವಾವ್, ಸೂಪರ್ ಆಗಿ ಕಾಣಿಸ್ತಾ ಇದೆ. ಕೊತ್ತಂಬರಿ ಸೊಪ್ಪ ಆಗ್ಲೇ ಹೇಳಿದ್ನಲ್ಲ, ಕೈನಲ್ಲೇ ಹಾಕ್ಬಿಡ್ತೀನಿ. ಹಾಕಿ ಹಾಕಿ. ನೆಕ್ಸ್ಟ್ ಏನು ಬಾಕಿ ಇಲ್ಲ. ನೆಕ್ಸ್ಟ್ ನೀವು ಟೇಸ್ಟ್ ಮಾಡಿ ಹೇಳ್ಬೇಕು ಹೇಗಾಗಿದೆ ಅಂತ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಅದೇ ಖುಷಿಯಲ್ಲಿ ನಿಮ್ಗೆ ಇನ್ನೊಂದು ಖುಷಿ ಏನು ಅಂದ್ರೆ, ನಾಡಿನ ಹೆಸರಾಂತ ಕಾಫಿ ಡೇ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ. ಥ್ಯಾಂಕ್ ಯು. ಬ್ರೆಡ್ ಮೊಸರು ವಡೆ ಮಾಡುವ ವಿಧಾನ: ಗ್ಲಾಸ್ ಬೌಲ್ನಲ್ಲಿ ನೀರಿನಲ್ಲಿ ಡಿಪ್ ಮಾಡಿದ ಬ್ರೆಡ್ ಅನ್ನು ಪುಡಿ ಮಾಡಿ ಹಾಕಿ, ಇದರೊಂದಿಗೆ ಮೈದಾ ಹಿಟ್ಟು, ಖೋವಾ, ಜೀರಿಗೆ, ಹಸಿಮೆಣಸಿನಕಾಯಿ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಉಪ್ಪು, ಸಕ್ಕರೆ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಕಲಸಿಕೊಳ್ಳಿ. ಕೈ ಮೇಲೆ ಸ್ವಲ್ಪ ತುಪ್ಪವನ್ನು ಸವರಿಕೊಂಡು ಹಿಟ್ಟನ್ನು ವಡೆಯಂತೆ ತಟ್ಟಿ ಬಾಣಲೆಯಲ್ಲಿ ಕಾಯ್ದ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕರಿಯಿರಿ. ಸರ್ವಿಂಗ್ ಬೌಲ್ನಲ್ಲಿ ಈ ವಡೆಗಳನ್ನು ಹಾಕಿ ಮೇಲೆ ಸ್ವಲ್ಪ ಮೊಸರು, ಕೊತ್ತಂಬರಿಯನ್ನು ಹಾಕಿ ಟೇಸ್ಟಿಯಾದ ಬ್ರೆಡ್ ಮೊಸರು ವಡೆಯನ್ನು ತಿನ್ನಲು ಕೊಡಿ.